ಮಂಜುನಾಥ್ ಅವರೇ, ನೀವೊಬ್ಬರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು. ಬಟ್ ಈ ಯೋಜನೆ ಜಾರಿ ಆದಾಗಿನಿಂದ ಇಲ್ಲಿ ತನಕ ಸಮರ್ಪಕವಾಗಿ ನಿಮ್ಗೆ ಸಿಗ್ತಾ ಇದೆಯಾ? ಸಿಗುವಂಥ ಈ ಉತ್ಪನ್ನಗಳು, ಅಕ್ಕಿ ಆಗಿರಬಹುದು, ಬೇಳೆ ಆಗಿರಬಹುದು, ಇದರ ಗುಣಮಟ್ಟ ಹೇಗಿದೆ ಸರ್? ಸರ್, ನಮಗೆ ಫಲಾನುಭವಿಗಳು ಸಿಗ್ತಾ ಇದೆ. ಮತ್ತೆ ಗುಣಮಟ್ಟನೂ ಪರವಾಗಿಲ್ಲ. ಓಕೆ, ಚೆನ್ನಾಗಿದೆ. ಬಟ್ ಯೋಜನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಸರ್, ಯೋಜನೆ ಒಳ್ಳೆ ಯೋಜನೆ, ಸರ್ಕಾರ ಮಾಡಿರೋದು ಒಳ್ಳೆ ಯೋಜನೆ. ಬಟ್ ಆನಂದ್ ಸರ್ ಹೇಳ್ದಂಗೆ, ಮಹಾಲಕ್ಷ್ಮಿ ಮೇಡಮ್ ಅವ್ರು ಹೇಳ್ದಂಗೆ, ಯಾರು ಅನರ್ಹರು ಇರ್ತಾರೆ ಅವ್ರನ್ನ ತೆಗೆದು ಅರ್ಹರಿಗೆ ಮಾತ್ರ ತಲುಪುವಂಥ ಕೆಲಸವನ್ನ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀರಾ? ಬಟ್ ಮಂಜುನಾಥ್ ಅವರೇ, ಈ ಹಿಂದೆ ಅಕ್ಕಿ ವಿಚಾರದಲ್ಲಿ ಆದಂಥ ದೊಡ್ಡ ಮಟ್ಟದ ಜಟಾಪಟಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನಡುವೆ, ಇವರು ರಾಜ್ಯ ಸರ್ಕಾರದವ್ರು ಹೇಳ್ತಿದ್ರು ನಮಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತೇಳಿ. ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇದ್ರು ಇಲ್ಲಿ ನಮ್ಮನ್ನು ಕೇಳ್ಕೊಂಡು ನೀವೇನಾದರೂ ಯೋಜನೆ ಮಾಡಿದ್ರಾ ಅಂತೇಳಿ. ಆ ಸಂದರ್ಭದಲ್ಲಿ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗಿತ್ತು, ಫಲಾನುಭವಿಗಳಿಗೆ ಸಮಸ್ಯೆ ಆಗಿತ್ತು. ನಿಮ್ಮನ್ನ ಸರ್ಕಾರ ಆ ಸಂದರ್ಭದಲ್ಲಿ ಸರಿಯಾಗಿ ನೋಡ್ಕೊಂಡ್ರ ಹೇಗೆ? ಸರ್, ತೊಂದರೆ ಇಲ್ಲ. 1-2 ತಿಂಗಳು ನಮಗೆ ಸಮಸ್ಯೆ ಆದ್ರೂ ನಂತರ ಅದ್ರ ಬಗ್ಗೆ ಏನಿದೆ ಪರಿಶೀಲನೆ ಮಾಡಿ ಫಲಾನುಭವಿಗಳಿಗೆ ಇದನ್ನ ಮಾಡಿದ್ದಾರೆ.